ನಮಸ್ಕಾರ. ಅನ್ವೇಷಣೆಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಘದ ಮೇಲೆ ಚಿತ್ರದುರ್ಗದಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಸುಗ್ರೀವಾಜ್ಞೆ ಜಾರಿ ಇದ್ರೂ ಸಾಲ ಮರುಪಾವತಿ ವಿಚಾರದಲ್ಲಿ ಸಾಲ ಪಡೆದವರಿಗೆ ಕಿರುಕುಳ ನೀಡಿರುವುದಾಗಿ ಎಫ್ಐಆರ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ದೂರಿನಿಂದ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇಷ್ಟಕ್ಕೂ ಎಫ್ಐಆರ್ನಲ್ಲಿ ಏನೆಲ್ಲ ಅಂಶಗಳಿವೆ, ಯಾರ ವಿರುದ್ಧವೆಲ್ಲ ಎಫ್ಐಆರ್ ದಾಖಲಾಗಿದೆ, ಸಿದ್ದು ಸರ್ಕಾರ ಈಗ ಮಾಡಲೇಬೇಕಿರುವಂತಹ ಮಹತ್ವದ ಕಾರ್ಯವೇನು ಎನ್ನುವ ಬಗ್ಗೆ ವಿವರವಾಗಿ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆಯೇ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನ ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸ್ನೇಹಿತರೆ, ಚಿತ್ರದುರ್ಗದ ಹಿರಿಯೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ SKDRDPಯ ಸೇವಾ ಪ್ರತಿನಿಧಿಗಳು ಸೇರಿದಂತೆ ಒಟ್ಟು 4 ಮಂದಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇಷ್ಟಕ್ಕೂ ಎಫ್ಐಆರ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎನ್ನುವ ಬಗ್ಗೆ ಸ್ಪಷ್ಟವಾಗಿ ತಿಳಿಯೋಕ್ಕೂ ಮುನ್ನ ಸುಗ್ರೀವಾಜ್ಞೆ ಹೊರಡಿಸಿರುವ ಸಿದ್ದರಾಮಯ್ಯ ಸರ್ಕಾರ ಮಾಡಲೇಬೇಕಾದ ಮಹತ್ವದ ಕೆಲಸ ಏನು ಎನ್ನುವ ಬಗ್ಗೆ ಮೊದಲು ಹೇಳ್ಬಿಡ್ತೀವಿ. ಈಗಾಗಲೇ ಮೈಕ್ರೋ ಫೈನಾನ್ಸ್, ಕಿರುಸಾಲ ನೀಡುವ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು ಸಾಲ ಮರುಪಾವತಿಗೆ ಸಂಬಂಧಿಸಿ ಸಾಲಗಾರರಿಗೆ ಯಾವುದೇ ಕಿರುಕುಳ ನೀಡಬಾರದು ಎಂಬ ಸುಗ್ರೀವಾಜ್ಞೆ ಜಾರಿಯಲ್ಲಿದೆ. ಅದರಲ್ಲಿ ಬಹುಮುಖ್ಯವಾಗಿ ಸುಗ್ರೀವಾಜ್ಞೆಯ 14ನೇ ಅಂಶದಲ್ಲಿ ಲೈಸೆನ್ಸ್ ರಹಿತ ಮತ್ತು ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಾದೇವಿದಾರರ ಮೂಲಕ ಬಲವಂತದ ಕ್ರಮದಿಂದ ಸಾಲಗಾರನಿಗೆ ಪರಿಹಾರ ಸೂಚಿಸಲಾಗಿದೆ. ಸುಗ್ರೀವಾಜ್ಞೆಯ 14ನೇ ಅಂಶದ ಪ್ರಕಾರ ತಾತ್ಕಾಲಿಕದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿ ಅಥವಾ ಯಾವುದೇ ಅಂತಹ ಕಾನೂನಿನ ಮೂಲಕ ಜಾರಿಯಲ್ಲಿರುವ ಕರಾರಿನಲ್ಲಿ ಅಥವಾ ಲಿಖಿತ ಪತ್ರದಲ್ಲಿ ಏನೇ ಒಳಗೊಂಡಿದ್ರೂ ಈ ಅಧ್ಯಾದೇಶದಲ್ಲಿ ಅನ್ಯಥಾ ಸ್ಪಷ್ಟವಾಗಿ ಉಪಬಂಧಿಸಿದ್ದನ್ನುಳಿದು ಈ ಪ್ರಕರಣದ ಪ್ರಾರಂಭದ ದಿನಾಂಕದಿಂದ ಜಾರಿಗೆ ಬರುವಂತೆ ಸಾಲಗಾರನಿಗೆ ಬಿಗ್ ರಿಲೀಫ್ ಕೂಡ ನೀಡಲಾಗಿದೆ. ಇಷ್ಟಕ್ಕೂ ಆ ಬಿಗ್ ರಿಲೀಫ್ ಏನಪ್ಪಾ ಅಂದ್ರೆ, ಸುಗ್ರೀವಾಜ್ಞೆಯ 14(a) ಪ್ರಕಾರ ಈ ಪ್ರಕರಣದ ಪ್ರಾರಂಭಕ್ಕೆ ಮೊದಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಾದೇವಿದಾರರು ನೋಂದಾಯಿತವಲ್ಲದಿದ್ದರೆ ಮತ್ತು ಲೈಸೆನ್ಸ್ ರಹಿತವಾಗಿದ್ದರೆ ಸಾಲಗಾರನು ಪಾವತಿಸಬೇಕಾದ ಯಾವುದಾದರೂ ಬಡ್ಡಿಯ ಮೊತ್ತವಿದ್ದಲ್ಲಿ ಅದನ್ನ ಒಳಗೊಂಡಂತೆ ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಡ ನೀಡಿದ ಪ್ರತಿಯೊಂದು ಸಾಲವನ್ನ ಸಂಪೂರ್ಣವಾಗಿ ತೀರಿಕೆಯಾಗಿದೆ ಎಂದು ಭಾವಿಸತಕ್ಕದ್ದು. ಸುಗ್ರೀವಾಜ್ಞೆ 14(b) ಪ್ರಕಾರ ಯಾವುದಾದರೂ ಬಡ್ಡಿ ಇದ್ದಲ್ಲಿ ಅದನ್ನ ಒಳಗೊಂಡಂತೆ ಅಂತಹ ಸಾಲದ ಯಾವುದೇ ಮೊತ್ತದ ವಸೂಲಾತಿಗಾಗಿ ಸಾಲಗಾರನ ವಿರುದ್ಧ ಯಾವುದೇ ದಾವೆ ಅಥವಾ ವ್ಯವಹಾರನೆಯನ್ನ ಯಾವುದೇ ನ್ಯಾಯಾಲಯವು ಪುರಸ್ಕರಿಸತಕ್ಕದ್ದಲ್ಲ. ಪರಂತು ಸಾಲಗಾರ ಮತ್ತು ಯಾರೇ ಇತರ ವ್ಯಕ್ತಿಯ ವಿರುದ್ಧ ಜಂಟಿಯಾಗಿ ದಾವೆ ಅಥವಾ ವ್ಯವಹಾರನೆಯನ್ನ ಹೂಡಲಾಗಿದ್ದರೆ ಈ ಪ್ರಕರಣದಲ್ಲಿ ಇರುವುದಾವುದು ಅಂಥ ಇತರ ವ್ಯಕ್ತಿಗೆ ಅದು ಸಂಬಂಧಿಸುವಷ್ಟರ ಮಟ್ಟಿಗೆ ದಾವೆ ಅಥವಾ ವ್ಯವಹಾರನೆಯ ಪುರಸ್ಕರಣೆಯು ಅನ್ವಯವಾಗತಕ್ಕದ್ದು. ಸುಗ್ರೀವಾಜ್ಞೆ 14(c) ಪ್ರಕಾರ ಯಾವುದೇ ಸಾಲದ ವಸೂಲಾತಿಗಾಗಿ ಯಾರೇ ಸಾಲಗಾರನ ವಿರುದ್ಧ ಸದರಿ ದಿನಾಂಕದಂದು ಬಾಕಿ ಇರುವ ಎಲ್ಲ ದಾವೆಗಳು ಮತ್ತು ವ್ಯವಹಾರನೆಗಳು ಅಂದ್ರೆ ಅಪೀಲುಗಳು, ಪುನರೀಕ್ಷೆಗಳು, ಜಪ್ತಿಗಳು ಅಥವಾ ಅಮಲ್ಜಾರಿ ವ್ಯವಹಾರನೆಗಳು ಕೊನೆಗೊಳ್ಳತಕ್ಕದ್ದು ಎನ್ನುವಂತಹ ಅಂಶವನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಇಂತಹ ಮಹತ್ವದ ಅಂಶ ಸುಗ್ರೀವಾಜ್ಞೆಯಲ್ಲಿರೋ ಕಾರಣಕ್ಕೆ ಸಾಲಗಾರರಲ್ಲಿ ಕೆಲವು ಗೊಂದಲಗಳು ಸೃಷ್ಟಿಯಾಗಿವೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರು ತುಂಬಾನೇ ಕನ್ಫ್ಯೂಸ್ ಆಗಿದ್ದಾರೆ. ಯಾಕೆಂದ್ರೆ ಸಾಲ ಕೊಟ್ಟಿರೋರಲ್ಲಿ ಯಾರಿಗೆ ಲೈಸೆನ್ಸ್ ಇದೆ, ಯಾರಿಗೆ ಇಲ್ಲ ಎನ್ನುವ ಬಗ್ಗೆ ಪಾಪ ಜನರಿಗೆ ಅರಿವೇ ಇಲ್ಲ. ಹಾಗಾಗಿ ಸರ್ಕಾರವೇ ಈ ಒಂದು ವಿಚಾರದಲ್ಲಿ ಸ್ಪಷ್ಟತೆಯನ್ನ ರಾಜ್ಯದ ಜನರಿಗೆ ನೀಡಬೇಕಿದೆ. ಲೈಸೆನ್ಸ್ ಇಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಯಾವುದು, ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳಲ್ಲಿ ಯಾರಿಗೆಲ್ಲ
ಯಾರಿಗೆಲ್ಲ ಲೈಸೆನ್ಸ್ ಇವೆ, ಇಲ್ಲವೇ ಲೇವಾದೇವಿದಾರರು ಯಾರೆಲ್ಲ ಲೈಸೆನ್ಸ್ ಇಲ್ಲದೆ ಇಂತಹ ಅಕ್ರಮ ಬಡ್ಡಿ ದಂಧೆ ಮಾಡುತ್ತಿದ್ದಾರೆ ಎನ್ನುವ ಪಟ್ಟಿಯನ್ನ ಸರ್ಕಾರವೇ ಆದಷ್ಟು ಬೇಗ ಬಹಿರಂಗಪಡಿಸಬೇಕಿದೆ. ಆಗ ಮಾತ್ರವೇ ರಾಜ್ಯದ ಜನರಿಗೆ ಸುಗ್ರೀವಾಜ್ಞೆಯಿಂದ ಅನುಕೂಲವಾಗುತ್ತೆ. ಅಲ್ಲದೆ ಅವರು ಅನುಭವಿಸುತ್ತಿರೋ ಕಿರುಕುಳಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟಂತಾಗುತ್ತೆ. ಇಲ್ಲದೆ ಹೋದ್ರೆ ಸಾಲ ಪಡೆದವರೆಲ್ಲ ಬೇಕಂತಾಲೆ FIR ಮಾಡುತ್ತಾ ಹೋದ್ರೆ ಆಗ ಎದುರಾಗೋ ಕಾನೂನು ಸಂಕಷ್ಟ ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ತಲೆಗೆ ಸುತ್ತಿಕೊಳ್ಳೋದಂತೂ ಗ್ಯಾರಂಟಿ. ಇನ್ನು ಚಿತ್ರದುರ್ಗದ ಹಿರಿಯೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ SKDRDP ಸಂಘದ ವಿರುದ್ಧ ದಾಖಲಾಗಿರೋ FIR ನಲ್ಲಿ ಇರುವ ಪ್ರಮುಖ ಅಂಶಗಳೇನು ಅಂತಾನೂ ಹೇಳ್ಬಿಡ್ತೀವಿ, ಕೇಳಿ. ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು ಹಿರಿಯೂರು ತಾಲೂಕು ಕಸುವನಹಳ್ಳಿಗೆ ಭೇಟಿ ನೀಡಿದ್ರು. ಅಲ್ಲದೆ ಕೇಂದ್ರ ಸರ್ಕಾರದ NRLM ಅಂದ್ರೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಡಿ ಗ್ರಾಮಗಳ ಅಭಿವೃದ್ಧಿಗೆ ಹಲವು ಸರ್ಕಾರಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ. ಆ ಯೋಜನೆ ಅಡಿಯಲ್ಲೇ ನಿಮ್ಮ ಗ್ರಾಮದಲ್ಲಿ ಸ್ವಸಹಾಯ ಗುಂಪುಗಳನ್ನ ರಚಿಸಿ ಜನರ ಅಭಿವೃದ್ಧಿ ಮಾಡಲು SKDRDP ನಮ್ಮನ್ನ ನಿಮ್ಮ ಗ್ರಾಮಕ್ಕೆ ಕಳುಹಿಸಿಕೊಟ್ಟಿದೆ ಎಂದು ಹೇಳಿದ್ರು. ಆಗ ಗ್ರಾಮದಲ್ಲಿ 10 ಜನರ ಸ್ವಸಹಾಯ ಗುಂಪು ರಚನೆ ಮಾಡಿರುತ್ತಾರೆ. ಅಲ್ಲದೆ ಕೇಂದ್ರ ಸರ್ಕಾರದಿಂದ ದೊರೆಯುವ ಪ್ರಯೋಜನಗಳಾದಂತಹ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ, ಸ್ವ ಉದ್ಯೋಗಕ್ಕಾಗಿ ಗ್ರಾಮೀಣ ಯುವಕರಿಗೆ ತರಬೇತಿ, ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ, ಗಂಗಾ ಕಲ್ಯಾಣ ಯೋಜನೆ ಮತ್ತು ಗ್ರಾಮೀಣ ಕುಶಲಕರ್ಮಿಗಳಿಗೆ ಸುಧಾರಿತ ಟೂಲ್ ಕಿಟ್ಗಳ ಪೂರೈಕೆ, ಇದೇ ತರಹ ಹಲವು ಯೋಜನೆಗಳನ್ನು ನಿಮಗೆ ತಲುಪಿಸುತ್ತೇವೆ ಎಂದು ಕೂಡ ತಿಳಿಸಿದ್ರು. ಇನ್ನು ಸ್ವಸಹಾಯ ಗುಂಪು ರಚನೆ ಮಾಡಿದ ಮೇಲೆ ಸದಸ್ಯರ ದಾಖಲೆ, ಬಯೋಮೆಟ್ರಿಕ್ ಪಡೆದು ನಿಮಗೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ನಿಮ್ಮ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಖಾತೆ ತೆರೆದು ಉಳಿತಾಯ ವಾರಕ್ಕೆ ಹಣ ನಿಮ್ಮ ಸಂಘದವರು ತೀರ್ಮಾನ ಮಾಡುವ 10 ರಿಂದ 50 ರೂಪಾಯಿ ಒಳಗೆ ಕಟ್ಟಬಹುದು. ಅದರಂತೆ ನಿಮ್ಮ ಸಂಘಕ್ಕೆ ಬ್ಯಾಂಕಿನವರು ಆಂತರಿಕ ಸಾಲವನ್ನ ನೀಡ್ತಾರೆ. ಇದರೊಂದಿಗೆ ಕೇಂದ್ರ ಸರ್ಕಾರದ NRLM ಯೋಜನೆ ಪ್ರಕಾರವಾಗಿಯೂ ಸಾಲದ ವ್ಯವಸ್ಥೆ ನೀಡುತ್ತೇವೆ ಎಂದು SKDRDP ಸಿಬ್ಬಂದಿ ದಾಖಲೆಗಳನ್ನ ಪಡೆದುಕೊಂಡಿದ್ರು. ಇನ್ನು 2019ರಲ್ಲಿ SKDRDP ಸಂಘದ ಸಿಬ್ಬಂದಿ ಹೇಳಿದ್ದಂತೆ ಕಸವನಹಳ್ಳಿ ಗ್ರಾಮದಲ್ಲಿ ಮಹಾಲಕ್ಷ್ಮಿ ಹೆಸರಿನಲ್ಲಿ 10 ಜನರ ಗುಂಪು ಸಂಘ ಮಾಡಿಕೊಂಡಿದ್ರು. ಅಲ್ಲದೆ SKDRDP ಇಂದ ದೂರುದಾರರು ಹಾಗೂ ಸಂಘದ ಸದಸ್ಯರು ಸಾಲವನ್ನ ಸಣ್ಣ ಪ್ರಮಾಣ ಪಡೆದು ತೀರಿಸುತ್ತಲೇ ಬಂದಿದ್ರು. ಆದ್ರೆ 2023 ಮಾರ್ಚ್ 14ರಂದು ಸಂಸ್ಥೆಯಿಂದ ದೂರುದಾರರು 2,50,000 ಸಾಲವನ್ನ ಪಡೆದುಕೊಂಡಿದ್ರು. ಪ್ರತಿ ವಾರ 1,618 ರೂಪಾಯಿ ಕಂತು ಕಟ್ಟಲು ಹೇಳಿದ್ರು. ಅದರಂತೆ ದೂರುದಾರರು 1,630 ರೂಪಾಯಿಗಳನ್ನ ಪ್ರತಿ ವಾರ ಕಟ್ಟುತ್ತಾನೂ ಬಂದಿದ್ರು. SKDRDP ಸಿಬ್ಬಂದಿ ದೂರುದಾರರ ಹೆಸರಲ್ಲಿ LIC ಇನ್ಸೂರೆನ್ಸ್, PRK ಇನ್ಸೂರೆನ್ಸ್ ಕೂಡ ಮಾಡಿಸಿದ್ರು. ಸದಸ್ಯರ ಹೆಸರಲ್ಲೇ ಬ್ಯಾಂಕ್ ಖಾತೆ ಕೂಡ ತೆರೆದಿದ್ರು. ಆದ್ರೆ ಅವರ ಬ್ಯಾಂಕ್ ಖಾತೆಯ ಪುಸ್ತಕ ಕೇಳಿದಾಗ SKDRDP ಸಿಬ್ಬಂದಿ ನೀಡಿರಲಿಲ್ಲ. ಅದಕ್ಕೆ ದೂರುದಾರರು ನಮಗೆ ಕೊಡಬೇಕಾದ ಬ್ಯಾಂಕ್ ಖಾತೆಯ ಪುಸ್ತಕ ದಾಖಲೆಗಳನ್ನ ಕೊಡಿ, ಇಲ್ಲದೆ ಹೋದ್ರೆ ನಾನು ಕಂತು ಕಟ್ಟೋದಿಲ್ಲ ಅಂತ ಹೇಳಿದ್ರು. ಹೀಗೆ ದೂರುದಾರರು ಕೇಳಿದ ಯಾವುದೇ ದಾಖಲೆಗಳನ್ನ ಬ್ಯಾಂಕ್ ಖಾತೆಯ ಪುಸ್ತಕವನ್ನ ನೀಡಿದ SKDRDP ಸಿಬ್ಬಂದಿ ಕೇವಲ ಸಾಲ ಮರುಪಾವತಿ ಮಾಡುವಂತೆ ಕಿರುಕುಳ ನೀಡ್ತಿದ್ರಂತೆ. ಅಲ್ಲದೆ ಇದೇ ಫೆಬ್ರವರಿ 22ರಂದು ಮಹಾದೇವಿ ಹಾಗೂ SKDRDP ಸೇವಾ ಪ್ರತಿನಿಧಿ ವಿದ್ಯಾ ಬೆಳಗ್ಗೆ 9 ಗಂಟೆಗೆ ದೂರುದಾರರ ಮನೆಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಮನಸ್ಸು ಇಚ್ಛೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅಲ್ಲದೆ ಸಾಲ ಮರುಪಾವತಿ ಮಾಡದೇ ಹೋದ್ರೆ ನಿಮ್ಮನ್ನ ಜೀವ ಸಮೇತ ಬಿಡುವುದಿಲ್ಲ ಎಂದು ಪ್ರಾಣ ಬೆದರಿಕೆ ಕೂಡ ಹಾಕಿದ್ದಾರೆ. ಇದೇ ಕಾರಣಕ್ಕೆ ಮಹಾದೇವಿ ಹಾಗೂ SKDRDP ಸೇವಾ ಪ್ರತಿನಿಧಿ ವಿದ್ಯಾ ಸೇರಿದಂತೆ ಹಿರಿಯೂರು ಶಾಖೆಯ ಯೋಜನಾಧಿಕಾರಿ ಹರಿಪ್ರಸಾದ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ಅಧ್ಯಕ್ಷರು, ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸಂಸ್ಥೆಯ ನಿರ್ದೇಶಕರಾದಂತಹ ಸೀನಪ್ಪ ಇವರುಗಳ ಮೇಲೆ ಕ್ರಮ ಜರುಗಿಸಲು ಹಾಗೂ ನ್ಯಾಯ ಒದಗಿಸಿಕೊಡಲು ನಮ್ಮ ಗ್ರಾಮದವರ ಜೊತೆ ಚರ್ಚಿಸಿದ ನಂತರ ಫೆಬ್ರವರಿ 23ರಂದು ದೂರು ನೀಡಿದ್ದಾರೆ ಎಂಬ ಅಂಶ FIR ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ ದಾಖಲಾಗಿರುವ FIR ವಿಚಾರದಲ್ಲಿ ಪೊಲೀಸರು, ಗೃಹ ಮಂತ್ರಿ ಹಾಗೂ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ಕೈಗೊಳ್ಳುತ್ತೆ ಎನ್ನುವುದನ್ನ ಕಾದ್ ನೋಡ್ಬೇಕಷ್ಟೇ.
ಕೊನೆಯದಾಗಿ ಒಂದು ಮಾತ್ರ ಸತ್ಯ, ಸುಗ್ರೀವಾಜ್ಞೆ ಇದ್ರೂ ಸಾಲ ಮರುಪಾವತಿಗೆ ಕಿರುಕುಳ ನೀಡುತ್ತಿರೋರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲದೆ ಹೋದ್ರೆ ತಾವು ಹೊರಡಿಸಿದ ಸುಗ್ರೀವಾಜ್ಞೆಗೆ ಬೆಲೆ ಇರೋದಿಲ್ಲ, ಜನರಿಗೂ ಸರ್ಕಾರದ ಮೇಲೆ ವಿಶ್ವಾಸ ಮೂಡೋದಿಲ್ಲ ಎಂದು ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.